ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ದಿನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಒಂದು ಸುಂದರವಾದಂತಹ ಬೆಳಗು, ಮಳೆಗಾಲವೆಲ್ಲ ಮುಗೀತು, ಆಗಸ ತುಂಬ ಶುಭ್ರವಾಗಿದೆ. ಗಿಡಗಳೆಲ್ಲ ಹೂಗಳಿಂದ ನಳನಳಿಸ್ತಾ ಇವೆ. ಇಷ್ಟು ದಿನ ಮಳೆ ಕಾರಣದಿಂದ ಗಿಡಗಳಿಗೆಲ್ಲ ಹೂಗಳಾಗ್ತಿದ್ರು ಕೂಡ ಹೂಗಳೆಲ್ಲ ತಲೆ ಬಾಕೊಂಡಿರ್ತಿದ್ವು. ಆದರೆ ಈಗ ಹಾಗಲ್ಲ, ಸೂರ್ಯನ ಒಂದು ಆಗಮನಕ್ಕೋಸ್ಕರ ಎಲ್ಲ ಹೂಗಳು ತುಂಬ ಸುಂದರವಾಗಿ ಅರಳಿ ಮುಖವೆತ್ತಿ ನಿಂತಿವೆ. ಒಂದಷ್ಟು ನೆನಪುಗಳು, ಇವತ್ತಿನ ಗಿಡ ನಾಳೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಇವತ್ತಿನ ಹೂಗಳು ನಾಳೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇಗ ಸಾಯುವಂಥದ್ದು ಹೆಚ್ಚಿನ ಆರೈಕೆ ನಾವು ಮಾಡದೇ ಇದ್ದರೆ. ಹಾಗಾಗಿ ಒಂದಷ್ಟು ನೆನಪುಗಳನ್ನು ಜೋಡಿಸಿಡೋಣ ಅಂಥೇಳಿ ಹಾಗೆ ಹಾಲನ್ನೆಲ್ಲ ಕರೆದಾಯಿತು. ಮೇವಿಗೋಸ್ಕರ ಹೊರಗಡೆ ಬಿಡ್ತೀವಿ. ಹಾಗೆ ಬೆಳಗಿನ ತಿಂಡಿಯ ತಯಾರಿ. ಹವ್ಯಕರ ಮನೆಗಳಲ್ಲಿ ವಾರದ ಮುಕ್ಕಾಲು ದಿನಗಳು ದೋಸೆ ಮಾಡ್ತೇವೆ. ದೋಸೆ ತುಂಬ ಇಷ್ಟವಾದಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಹವ್ಯಕರ ಮನೆಯ ಮಹಿಳೆಯರಿಗೆ ಒಂದು ದೊಡ್ಡ ಒಂದು ಸಮಸ್ಯೆ ಅಂದರೆ ದೋಸೆಗೆ ಹಚ್ಕೊಳ್ಳೋದಕ್ಕೆ ಏನು ಮಾಡೋದು ಅನ್ನೋ ಒಂದು ಚಿಂತೆ. ಸಾಮಾನ್ಯವಾಗಿ ಯಾವತ್ತೂ ಕಾಡುವಂಥ ಒಂದು ಚಿಂತೆ ಅದು. ಒಬ್ರಿಗಾದರೆ ಇನ್ನೊಬ್ರಿಗಾಗಲ್ಲ, ಒಬ್ರಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಒಟ್ಟಿನಲ್ಲಿ ಅದೊಂದು ದೊಡ್ಡ ಚಿಂತೆ. ನಾನಿಲ್ಲಿ ಬದನೆಕಾಯಿಯ ಚಟ್ನಿ ಮಾಡೋಣ ಅಂಥೇಳಿ, ದೋಸೆಗೂ ಚೆನ್ನಾಗಿರುತ್ತೆ, ಹಾಗೆ ಅನ್ನದ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಬೆಂಕಿಯಲ್ಲಿ ಬೇಯಿಸಿದ್ದೇನೆ ಇದ್ದಿಲಲ್ಲಿ. ಒಂಥರ ಚೆನ್ನಾಗಿರುವಂಥದ್ದು ಇದು ಹಳೆ ಕಾಲದ ಒಂದು ಚಟ್ನಿ. ಮನೆಯ ಅಂಗಳದಲ್ಲಿ ಅಥವಾ ಮನೆಯ ಸಮೀಪದಲ್ಲಿ ಕರಿಬೇವಿನ ಗಿಡ, ಲಿಂಬೆಹಣ್ಣಿನ ಗಿಡಗಳೆಲ್ಲ ಇದ್ದರೆ ಅಡುಗೆಗೆ ಒಂದಷ್ಟು ಮೆರುಗು. ಒಗ್ಗರಣೆ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ತಕ್ಷಣ ಹೋಗಿ ಕೊಯ್ದುಕೊಂಬರ್ಬೋದು. ಕರಿಬೇವಿನ ಸೊಪ್ಪನ್ನು ತರ್ತಾ ಹಸಿಮೆಣಸನ್ನು ಕೂಡ ತಗೊಂಬಂದೆ. ಹೆಚ್ಚಿಗೆ ಖಾರ ಇಲ್ಲದಿರುವಂತಹ ಹಸಿಮೆಣಸಾಗಿತ್ತು, ಉತ್ತಮ ಪರಿಮಳವನ್ನು ಹೊಂದಿದಂತಹ ಹಸಿಮೆಣಸು. ಹಾಗಾಗಿ 4 ಹಸಿಮೆಣಸನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿದ್ದೇನೆ, ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ, ಸ್ವಲ್ಪ ಹುಳಿಯನ್ನು ಹಾಕಿದ್ದೇನೆ. ದೋಸೆಗಲ್ವ, ಹಾಗಾಗಿ ಹುಳಿ ಹಾಕಿದ್ರೆ ಕಪ್ಪಗಾಗತ್ತೆ ಅಂತೇಳಿ ಹುಳಿಯನ್ನು ಹಾಕಿದ್ದೇನೆ. ಒಬ್ರಿಗೆ ಇಷ್ಟ ಆಯಿತು, ಇನ್ನೊಬ್ರಿಗೆ ಇಷ್ಟ ಆಗಿಲ್ಲ. ನನಗಂತೂ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಬೆಳಗಿನ ತಿಂಡಿಯ ರಾಮಾಯಣ ಮುಗೀತು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು, ಕೆಲಸಗಳೆಲ್ಲ ಮುಗೀತು. ನಾನಿಲ್ಲಿ ಒಂದಷ್ಟು ಏಲಕ್ಕಿಯನ್ನು ಕೊಯ್ಯೋಣ ಅಂಥೇಳಿ ಬಂದಿದ್ದೇನೆ. ಜಾಸ್ತಿ ಏನಾಗಿಲ್ಲ. ಈ ಒಂದು ಗಿಡವನ್ನು ನೆಟ್ಟು ಇದು 3ನೇ ವರ್ಷ ಅಷ್ಟೇ. 3ನೇ ವರ್ಷಕ್ಕೆ ಒಂದಷ್ಟು ಫಲವನ್ನು ಕೊಡ್ತಾ ಇದೆ. ನಾವೇ ನೆಟ್ಟಂತಹ ಗಿಡ ಫಲವನ್ನು ಕೊಟ್ಟಿದೆ ಅಂದರೆ ಅದರ ಖುಷಿಯೇ ಬೇರೆ ಅಲ್ವಾ. ತುಂಬ ಖುಷಿ ಆಗ್ತಾ ಇದೆ. 3ನೇ ವರ್ಷಕ್ಕೆ ಒಂದಷ್ಟು ಫಲ. 3 ವರ್ಷಗಳ ಹಿಂದೆ ಅಕ್ಕ ಒಂದಷ್ಟು ಏಲಕ್ಕಿಯ ಹಣ್ಣುಗಳನ್ನು ಕೊಟ್ಟಿದ್ಲು. ಅವುಗಳನ್ನೆಲ್ಲ ಸಸಿ ಮಾಡಿ ತೋಟದಲ್ಲಿ ನೆಟ್ಟಿದ್ದೆ. ಒಂದಷ್ಟು ಏಲಕ್ಕಿ ಆಗ್ತಾ ಇದೆ, ಖುಷಿ. ಅಕ್ಕನಿಗೂ ಒಂದಷ್ಟು ಫೋಟೋಗಳನ್ನ ಕಳಿಸ್ಬೇಕು. ನೀ ಕೊಟ್ಟಂತಹ ಏಲಕ್ಕಿಯಿಂದ ಒಂದಷ್ಟು ಏಲಕ್ಕಿಯನ್ನು ಪಡೆದ್ವಿ ಅಂತ ಹೇಳಿ ತೋರಿಸೋದಕ್ಕೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಹಳದಿ ಬಣ್ಣಕ್ಕೆ ತಿರುಗಿದಂತಹ ಒಂದಷ್ಟು ಏಲಕ್ಕಿಯನ್ನು ಕೊಯ್ದಾಯಿತು. ಇದು 2ನೇ ಕೊಯ್ಲು. ಮೊದಲೊಮ್ಮೆ ಕೊಯ್ದಿದ್ದೆ, ಒಂದು 15 ದಿನದ ಹಿಂದೆ ಒಮ್ಮೆ ಕೊಯ್ದಿದ್ದೆ. ಅವೆಲ್ಲವೂ ಒಣಗಿದೆ. ಈಗ ಉತ್ತಮ ಬಿಸಿಲು ಬಂದಿರೋದ್ರಿಂದ ಏಲಕ್ಕಿ ಹಾಳಾಗ್ಬೋದು ಅನ್ನುವಂತಹ ಒಂದು ಚಿಂತೆ ಇಲ್ಲ. ಇವುಗಳನ್ನೆಲ್ಲ ಬಿಸಿಲಿಗಿಟ್ರಾಯಿತು, ಒಣಗುತ್ತೆ. ಇಡೀ ವರ್ಷಕ್ಕೆ ಸಾಕು ನನಗೆ. ಹಾಗೆ ಅತ್ತಿಗೆಯ ಮಗಳ ಮನೆಗೆ ಹೋದಂತಹ ಒಂದಷ್ಟು ಕ್ಷಣಗಳು ಹಾಗೆ ಉಳಿದಿತ್ತು.
ಜೋಡಿಸಿಡೋದಕ್ಕೆ ಸಮಯ ಸಿಕ್ಕಿರಲಿಲ್ಲ, ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಮತ್ತೆ ಅವುಗಳನ್ನೆಲ್ಲ ಜೋಡಿಸ್ತಾ ಇದ್ದೇನೆ. ಒಂದಷ್ಟು ಸವಿ ನೆನಪುಗಳನ್ನು ಕೂಡಿರುವಂಥ ಒಂದು ಪುಟ್ಟ ಪ್ರಯತ್ನದ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅತ್ತಿಗೆಯ ಮೊಮ್ಮಗನಿಗೆ ಹೆಸರಿಡುವಂಥ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿಗೆ ಬಂದಿದ್ದೀವಿ ನಾವು. ಇವತ್ತಿನ ನಮ್ಮ ಸಂಭ್ರಮವನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅಜ್ಜನ ಮನೆ ಅತ್ತೆ ಮಾವ, ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲರೂ ಸೇರಿದ್ದಾರೆ. ಈ ಒಂದು ದೃಶ್ಯ ನನಗೆ ತುಂಬ ಅಪರೂಪ ಅನ್ನಿಸ್ತು. ಮೊದಲೇ ಯಾವುದೇ ಒಂದು ವಿಡಿಯೋದಲ್ಲೂ ನನಗೆ ಈ ಥರ ವಿಡಿಯೋ ಸಿಕ್ಕಿರಲಿಲ್ಲ. ಹಾಗಾಗಿ ಇವುಗಳನ್ನ ಜೋಡಿಸಿಟ್ಟೆ. ಒಂದು ಸುಂದರವಾದಂತಹ ನೆನಪುಗಳು ಇವೆಲ್ಲವೂ ಕೂಡ. ತುಂಬ ಖುಷಿಯಿಂದ ಕಳೆದ್ವಿ. ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ. ಇನ್ನೊಂದಷ್ಟು ವಿಡಿಯೋಗಳನ್ನು ನಾನಿಲ್ಲಿ ಸಂಗ್ರಹಿಸಿ ಇಡಬಹುದಿತ್ತು, ಆದರೆ ಸ್ವಲ್ಪ ಲೇಟ್ ಆಯಿತು ಹೋಗೋದಕ್ಕೆ. ಹಾಗಾಗಿ ಒಂದೊಳ್ಳೆಯ ಕ್ಷಣಗಳನ್ನ ನಾನು ಕಳ್ಕೊಂಡೆ. ಇದ್ದಂತಹ ವಿಡಿಯೋಗಳನ್ನ ಜೋಡಿಸ್ತಾ ಇದ್ದೇನೆ ಇಲ್ಲಿ. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಹೀಗಿತ್ತು ಸ್ನೇಹಿತರೆ ನಮ್ಮ ಆವತ್ತಿನ ದಿನ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.